ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ. ತಗದೋಂ ತಕತರಿ ಗಿಟದೋಂ ತಕತರಿ ತಗದೋಂ ತಕತರಿ ಗಿಟದೋಂ ತಕತರಿ ಗಿಟ ತಗದೋಂ. ದೀಪಾ, ನೀನಿನ್ನು ಚಿಕ್ಕ ಹುಡುಗಿ, ಇದೆಲ್ಲ ಅರ್ಥ ಆಗಲ್ಲ. ಹೋಗೊಳಗೆ. ಏನಿಲ್ಲ, ಎಲ್ಲ ಅರ್ಥ ಆಗುತ್ತೆ. ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ದೀಪಾ, ಒಳಗ್ ಹೋಗು. ನಾನ್ ನಿನ್ನ ಹೋಗಕ್ ಬಿಡಲ್ಲ ಅಣ್ಣ. ನೀನ್ ನನ್ನ ಬಿಡಲ್ಲ ಅಂದ್ರೆ ನಾನ್ ನಿನ್ಗೆ ಎರಡು ಬಿಡ್ತೀನಿ ಇವಾಗ. ದೀಪಾ, ಹೋಗು. ನಾನ್ ಹೋಗ್ತೀನಿ, ಮೊದ್ಲು ನೀನ್ ಹೋಗು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೋಗ್ಬಿಟ್ ಬಾ ಅನ್ಬೇಕು, ಹೋಗು ಅನ್ಬಾರ್ದು. ಛೇ, ಎಷ್ಟ್ ಬೇಡ ಅಂದ್ರೂ ಹೋಗ್ತಿದ್ದಾನಲ್ಲ ಇವನು. ಇವಾಗ ಏನ್ ಮಾಡ್ಲಿ? ಇದೇನ್ ಬರ್ತೀನಿ ಅಂತವ್ನ್ ಬರ್ಲೇ ಇಲ್ವಲ್ಲ ಇಷ್ಟೊತ್ತಾದ್ರೂ? ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬರ್ಬೇಕಲ್ವಾ? ಓ, ಇದೇನಿದು ಬೀಗ ಹಾಕಿದ್ಯಲ್ಲ? ಏನ್ ಮಾಡೋದು ಇವಾಗ? ಹೌದು, ಏನ್ ಮಾಡೋದೀಗ? ವೀರೇಂದ್ರ, ನಿಲ್ಸು ನಿಲ್ಸು ನಿಲ್ಸು. ಏನಾ? ನಿಲ್ಸು ನಿಲ್ಸು. ವೀರೇಂದ್ರ, ಅಲ್ಲಿ ನೋಡಿದ್ರೆ ವಾರ್ಡನ್ ಬಂದಿದ್ದಾರೆ, ಇಲ್ಲಿ ನೋಡಿದ್ರೆ ಇವರೆಲ್ಲ ಬಂದಿದ್ದಾರೆ. ವಿಷಯ ಏನೋ ದೊಡ್ಡದಾಗಿರಂಗಾಯ್ತಲ್ಲ. ಯಾರೇ ಇವರು? ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದಾರೆ. ಸರಿ, ಇವ್ರನ್ನೇ ಕೇಳಿದ್ರೆ ಇವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಸಕುಟುಂಬ ಸಮೇತರಾಗಿ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಅಷ್ಟು ಅವಸರವಾಗಿ ಬರೋಂಥದ್ದು ಏನಿತ್ತು? ಏಯ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ. ಇದು ನಮ್ ಬೀಗ್ರ ಮನೆ, ನಾವು ಬೇಕಾದಾಗ ಬರ್ತೀವಿ ಹೋಗ್ತೀವಿ. ಅದನ್ನೆಲ್ಲ ಕೇಳಕ್ ನೀನ್ಯಾರೋ? ಈ ಊರಿನ ಗಣ್ಯ ವ್ಯಕ್ತಿ. ಇದು ನಮ್ಮೂರಿನ ಹೆಣ್ಣು ಮಗಳ ವಿಚಾರ. ನಾನು ಮಾತಾಡ್ದೆ ಇನ್ಯಾವನು ಮಾತಾಡ್ತಾನೆ? ಯಾಕಪ್ಪ ಸುಮ್ನೆ ಜಗಳ ಮಾಡ್ತೀರಾ? ದಯವಿಟ್ಟು ಇಲ್ಲಿಂದ ಹೊರಡಿ.